ನಾಡಿನ ಸಮಸ್ತ ವಿಶ್ವಕರ್ಮ ಬಾಂಧವರಿಗೆ ನನ್ನ ನಮಸ್ಕಾರ. ಈಗ ತಾನೇ ನೀವೆಲ್ಲ ಹೊಸ ವರ್ಷ ಮತ್ತು ಅಮರಶಿಲ್ಪಿ ಜಕಣಾಚಾರ್ಯ ದಿನಗಳನ್ನು ಆಚರಣೆ ಮಾಡಿದ್ದೀವಿ. ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ. ಏನೋ ಒಂದು ಆಚರಣೆ ಮಾಡಬೇಕು, ಸರ್ಕಾರ ಮಾಡ್ತಾ ಇದೆ, ಅದ್ರ ಜೊತೆ ನಾವು ಸೇರಿಕೊಳ್ಬೇಕು ಅನ್ನೋಂಥ ಕೆಲವರು, ಮತ್ತು ನಾವು ಏನೂ ಮಾಡದೇ ಇರೋ ಸಿಕ್ಕಿರೋ ಈ ಕಾರ್ಯಕ್ರಮದಲ್ಲಿ ನಾವು ಯಜಮಾನಿಕೆಯಿಂದ ನಡ್ಕೋಬೇಕು ಅಂತ ಕೆಲವರು ಏನೂ ಸಮಾಜಕ್ಕೂ ಸಮಾಜದಲ್ಲಿ ನಡೆಯೋ ದೌರ್ಜನ್ಯಕ್ಕೂ ಸಂಬಂಧನೇ ಇಲ್ದಿರ ಒಂದಿಷ್ಟು ಕೂಡ ಏನು ಹೇಳ್ತಾರೆ, ಅದು ಏನೂ ಅವ್ರಿಗೆ ಅನಿಸೋದೇ ಇಲ್ಲ ಅಂಥವರೆಲ್ಲ ಭಾಷಣ ಮಾಡೋ ನಿಟ್ಟಿನಲ್ಲಿ ಜಕಣಾಚಾರಿ ಬಗ್ಗೆನೇ ತಿಳ್ಕೊಂಡಿದ್ದೀರಾ, ಈ ಪುಸ್ತಕದಲ್ಲಿ ಮಕ್ಕಳು ಹೇಳೋ ಥರ ಒಂದೆರಡು ಲೈನ್ ಹೇಳಿ ಎಂಡ್ ಮಾಡಿಬಿಡ್ತಾರೆ. ಇದೆಲ್ಲ ನಾನು ನೋಡಿದ್ದೇನೆ. ಇರಲಿ, ಅವರವರ ನಿಷ್ಠೆ ಎಷ್ಟಿದೆ ಸಮಾಜಕ್ಕೆ ಅಂತ ಎದುರುಗಡೆ ಕೂತಿರೋರಿಗೆ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಗೊತ್ತಾಗುತ್ತೆ, ಅವರವರ ಯೋಗ್ಯತೆಗಳು ಏನು ಅಂತ ಗೊತ್ತಾಗುತ್ತೆ. ಆದರೆ ನಾವು ಇದನ್ನು ಮಾಡಿದ ಉದ್ದೇಶ ಏನು, ಜಕಣಾಚಾರ್ಯವರಾಗಲಿ ವಿಶ್ವಕರ್ಮ ಜಯಂತಿ ಆಗಲಿ ಇವೆಲ್ಲವೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಗೌರವದ ಜೊತೆ ಜಕಣಾಚಾರ್ಯವರು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಇನ್ನಷ್ಟು ಜನರಿಗೆ ಹತ್ರ ಆಗುವಂಥ ರೀತಿಯಲ್ಲಿ ಆಚರಿಸುವುದರ ಜೊತೆ ಮುಂದೆ ನಮಗೆ ಏನು ಬೇಕು ಸಮಾಜಕ್ಕೆ ಅನ್ನೋದನ್ನು ಹಂಚ್ಕೊಳೋದಕ್ಕೆ ಇದೊಂದು ಮಹಾನ್ ವೇದಿಕೆ ಇದು. ಯಾಕಂದರೆ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಅಧಿಕಾರಿಗಳು ಎಲ್ಲರೂ ಕೂತಾಗ ನಮ್ಮ ಸಮಾಜಕ್ಕೆ ಏನು ಬೇಕು ಮುಂದೆ ಅನ್ನೋ ವಿಚಾರನ ಮಾತಾಡಬೇಕು ಅಂತ. ಅದರಲ್ಲೂ ಈ ಸಾರಿ ನಮಗಾಗಿರೋಂಥ ಮೀಸಲಾತಿ ನಂಜುಂಡ ಅವರ ವರದಿ ಏನಿದೆ, ಕುಲಶಾಸ್ತ್ರ ಅಧ್ಯಯನದ್ದು ಭಾಳ ದೊಡ್ಡ ವೆಪನ್ ಇತ್ತು, ದುರಂತ. ಅದ್ರ ಬಗ್ಗೆನೇ ಕೆಲವರು ಮಾತಾಡಿದ್ದಾರೆ. ಕೆಲವರಂತೂ ಯಾರು ಬಂದಿರ್ತಾರೋ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ನಕ್ಕೊಂಡು ನಾನೊಬ್ಬ ಮಹಾನ್ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅನ್ನೋದ್ರಲ್ಲೇ ಅವರು ಕಳೆದುಬಿಟ್ರು. ಆಗಲಿ, ಇದೆಲ್ಲ ಇಲ್ಲಿ ಒಟ್ಟಾರೆಯಾಗಿ ಜಕಣಾಚಾರ್ಯನ್ನು ನಾವು ನೆನಪು ಮಾಡಿಕೊಂಡ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಈಗ ಕಾರ್ಯಕ್ರಮಗಳು ಮಾತ್ರ ನಡೆಸ್ಬಿಟ್ಟು ಅಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಳದೆ ನಾವು ಸುಮ್ಮನೆ ಆಗಿಬಿಟ್ರೆ ಸಂಘಟನೆ ಬೆಳೆಯೋಲ್ಲ. ಈಗ ಬೆಂಗಳೂರಿನಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ವಾರ್ಡ್ಗಳಿದೆ, ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥ ವಾರ್ಡ್ಗಳಿದೆ. ಈ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮ ಸಮಾಜದವರಿದ್ದಾರೆ. ನಾನು ಹೇಳ್ದಂಗೆ ಪ್ರಾರಂಭದಿಂದನೂ ಕೂಡ ಯುವಕರುಗಳನ್ನು ಗುರುತಿಸಬೇಕು, ಹೊಸ ಮುಖಗಳನ್ನು ಸಮಾಜದ ಸಂಘಟನೆಗೆ ತರಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತಾ ಬಂದೆ. ಹಾಗಾಗಿ ಕಳೆದ ಸಾರಿ ನಾವು ನಮ್ಮ ಜಗದೀಶನ್ನು 71ನೇ ವಾರ್ಡ್ಗೆ ಅಧ್ಯಕ್ಷನನ್ನಾಗಿ ಮಾಡಿದ್ವಿ, ಮತ್ತು ಪದಾಧಿಕಾರಿಗಳನ್ನಾಗಿ ಕೂಡ ಮಾಡಿದ್ವಿ. ಅವರೆಲ್ಲ ಒಂದು ಮಾತಾಡಿದರು, ಇಲ್ಲ ನಾವು ನಮ್ಮ ವಾರ್ಡನ್ನು ಮೊದಲು ನಾವು ಗಟ್ಟಿ ಮಾಡ್ತೀವಿ, ಅದಾದ ನಂತರ ನಮ್ಮನ್ನು ನೋಡಿ ಬೇರೆಯವರು ಕಲೀಲಿ ಅಥವಾ ಮಾಡಲಿ, ಅಥವಾ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ಮೊದಲು ನಾವು ಹೇಗೆ ಮಾಡ್ತೀವಿ ಹೇಳಿ ಅಧ್ಯಕ್ಷ, ನಿಮ್ಮ ಸಲಹೆ ಕೊಡಿ ಅಂತ ಕೇಳಿದ್ರು. ನನಗೆ ಗೊತ್ತಿರೋದೆಲ್ಲ ಹೇಳಿದೆ. ಅವರು ಇವತ್ತು ಚಾಚೂ ತಪ್ಪದಿರ ಮಾಡಿದ್ದಾರೆ. ಆ ವಾರ್ಡ್ನಲ್ಲಿ ಸಂಬಂಧಪಟ್ಟಂಥ ಎಲ್ಲ ಬೂತ್ಗಳಲ್ಲೂ ಕೂಡ ಸಮಾಜವನ್ನು ಸಂಘಟಿಸಿದ್ದಾರೆ. ಆ ಟೀಮೇ ಭಾಳ ವಿಶೇಷವಾಗಿದೆ. ನೀವು ಕಾರ್ಯಕ್ರಮ ನೋಡಿದ್ರೆ ಅವ್ರ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ. ಅವ್ರು ಯಾರ್ಯಾರಪ್ಪ ಅಂತ ಹೇಳಿದ್ರೆ, ಎಚ್ ಜಿ ಜಗದೀಶ ನಾನು ಹೇಳಿದಂಥ ವಾರ್ಡ್ ಅಧ್ಯಕ್ಷ, ಮಂಜುನಾಥ, ಶ್ರೀ ಮಂಜುನಾಥ್ MK, ಚಿ ರಾಜು, ನಾಗರಾಜೇಶ್, ಅಶೋಕ್ ಕಾಳಾಚಾರಿ ಮತ್ತು ನರಸಿಂಹಾಚಾರಿ, ಇವರೆಲ್ಲ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ತಗೊಂಡಿದ್ದಾರೆ. ಅವ್ರ ಜೊತೆಗೆ ವಿಶೇಷವಾಗಿ ನಮ್ಮ ಮುರಳಿ, ಚಾರ್ಟೆಡ್ ಅಕೌಂಟೆಂಟು, ಬಸವೇಶ್ವರ ನಗರದಿದ್ದಾರೆ ಅವರು, ಸತೀಶು, ಮತ್ತು ನಮ್ಮ ಸಮಾಜದ ಸ್ವಲ್ಪ ಹಿರಿಯರು ಮತ್ತು ಎಲ್ಲ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ಶ್ರೀಧರ್ ಜೇನ್ಗೂಡು, ಇವರೊಟ್ಟಿಗೆ ಮಹಾಸಭಾದ ಪದಾಧಿಕಾರಿಗಳು ಸುಂದರು, ನಮ್ಮ ಯೂತ್ ಪ್ರೆಸಿಡೆಂಟು CN ಗಂಗಾಧರಾಚಾರು, ಮತ್ತು ನಮ್ಮ ಮದ್ದೂರು ಬಸವರಾಜಾಚಾರು,
ಮತ್ತು ನಮ್ಮ ಲೋಕನಾಥ್, ಕೃಷ್ಣಾಚಾರಿ, ಈಗ ಇವರೆಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು 4ನೇ ತಾರೀಕು ಭಾನುವಾರ 11:15 ಗಂಟೆಗೆ ನಡೆಸ್ತಾ ಇದ್ದಾರೆ. ಅದೆಲ್ಲಪ್ಪ ಅಂತ ಹೇಳಿದ್ರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಯಜ್ಞಹಳ್ಳಿ ಕ್ರಾಸ್ ನೀಲಕಂಠೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪ್ಲಾಟ್ಫಾರಮ್ ಮಾಡಿ ಅದನ್ನಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಇದಕ್ಕೆ ನಮ್ಮ ಸ್ವಾಮೀಜಿಗಳು, ನಮ್ಮ ನೀಲಕಂಠ ಸ್ವಾಮೀಜಿಗಳು, ನಮ್ಮ ದೊಡ್ಡೇಂದ್ರ ಸ್ವಾಮೀಜಿಗಳು, ಇಬ್ಬರು ಸ್ವಾಮೀಜಿಗಳು ಭಾಗವಹಿಸ್ತಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಭಾಳ ಹೆಸರುವಾಸಿಯಾಗಿದೆ, ಈ ಸಮಾಜಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥ ನಮ್ಮ ಯಶವಂತಪುರ ಶಾಸಕರು ಟಿ ಸೋಮಶೇಖರ್ ಅವರು, ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮುನ್ರಾಜು ಅವರೆಲ್ಲನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೇನೆ, ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು. ನಾನು ಇರ್ತೇನೆ. ಈ ಸಮಾಜಕ್ಕೆ ಮುಂದೆ ಬೇಕಾಗಿರುವಂಥ ಕೆಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತೇನೆ. ಮಹಿಳೆಯರು, ಯುವಕರು, ಮುಖಂಡರುಗಳು, ಯಾರು ಸಮಾಜದ ಬಗ್ಗೆ ಚಿಂತಕರಿದ್ದೀರಿ ಅವರೆಲ್ಲರೂ ಕೂಡ ಬರಬೇಕು. 11:15 ಗಂಟೆಗೆ ನಾನು ಬರ್ತೇನೆ. ಏನೆಲ್ಲ ಯಾವ ರೀತಿ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಕೂಡ ಹೇಳ್ತೇನೆ. ದಯಮಾಡಿ ಭಾನುವಾರ ಇರುತ್ತದೆ. ಒಂದು ಉತ್ಸಾಹವುಳ್ಳ ಒಂದು ಗುಂಪು ಸಮಾಜದ ಬಗ್ಗೆ ಇರತಕ್ಕಂಥ ಆಸಕ್ತಿಯನ್ನು ಈ ಕಾರ್ಯಕ್ರಮದ ಮೂಲಕ ತೋರಿಸ್ತಾರೆ. ನೀವೇನು ದುಡ್ಡು ಕೊಡಬೇಕಂತಿಲ್ಲ ಅವರಿಗೆ. ನಮ್ಮವರು ಅಂತ ಬಂದು ನೀವು ಅಲ್ಲಿ ಕೂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರೊಂದು ಒಂದು ಸಣ್ಣ ಊಟ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ, ಅದನ್ನು ಮಾಡಿ ನೀವೆಲ್ಲ ಗುಂಪು ಕೂತ್ಕೊಂಡು ಮುಂದೆ ಬೇರೆ ಬೇರೆ ವಾರ್ಡಲ್ಲಿ ಹೆಂಗೆ ಮಾಡಬೇಕು ಅಂತ ನೀವು ಚರ್ಚೆ ಮಾಡಿಬಿಟ್ರೆ ನಾವೆಲ್ಲ ಸಂಘಟನೆ ಮಾಡ್ತಾ ಇರೋದಕ್ಕೂ ಒಂದು ಅರ್ಥ ಬರುತ್ತೆ. ಅವರೆಲ್ಲ ರಾತ್ರಿ ಹಗಲು ಅಂತ ಮನೆ ಬಿಟ್ಟು ಆ ವಾರ್ಡ್ ಪೂರ್ತಿ ಮನೆಗೆ ಹೋಗಿ ನಮ್ಮವ್ರನ್ನ ಜಾಗೃತಿ ಮೂಡಿಸಿದ್ದಕ್ಕೆ ಅವ್ರಿಗೊಂದು ನಮ್ಮಿಂದ ಅವ್ರಿಗೊಂದು ಗೌರವ ಸಿಗಬೇಕು. ಇಂಥ ಕೆಲಸ ಒಳ್ಳೆ ಕೆಲಸ ಮಾಡಿದ್ದೆ ಅಂತ ಒಂದು ಬೆನ್ನು ತಟ್ಟಬೇಕು ನಾವೆಲ್ಲ. ಇದೊಂದು ವಿಶೇಷ ಕಾರ್ಯಕ್ರಮಗಳು. ಯಾರು ಕಷ್ಟಪಟ್ಟು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಬೇಕು. ಯಾರು ಸಂಘಟನೆಯೇ ಗೊತ್ತಿಲ್ದಿರ ಎಲ್ಲೋ ಗೊತ್ತಿರೋನೊಬ್ಬ ಎಲ್ಲರೂ ಮಾಡಿಕೊಟ್ಟ ನಂತರ ನಾನೇ ಲೀಡರ್ ಅಂತ ನಮ್ಮನ್ನು ಬರ್ತಾನಲ್ಲ, ಆ ಥರ ಅಲ್ಲ ಇದು. ಕಷ್ಟಪಟ್ಟು ಸಂಘಟನೆ ಮಾಡೋದು ಬೆನ್ನಿಂದ ಇರಬೇಕು ನಾವು. ದಯಮಾಡಿ ಸಮಾಜದ ಬಂಧುಗಳು ತಾವೆಲ್ಲ ಬರಬೇಕು ಅಂತ ನಾನೇ ಆಹ್ವಾನ ಮಾಡ್ತಾಯಿದ್ದೇನೆ. ನಾನು ಇರ್ತೇನೆ. ನಾವು ನೀವು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಅವ್ರಿಗೆಲ್ಲರಿಗೂ ಪ್ರೋತ್ಸಾಹ ಮಾಡೋಣ.